ಟಿಕ್ ಮಾಡಬೇಕು. ಅಲ್ಲಿ ರಾಂಗ್ ಆನ್ಸರ್ನ ನೀವೇನಾದರೂ ಮಾಡಿದರೆ ನೆಗೆಟಿವ್ ಇದಾಗುತ್ತೆ. ಅದಾದ್ರ ಮೇಲೆ ಕ್ವಾಲಿಫೈಯಿಂಗ್ ನೀವು ಮೇನ್ಸ್ ಎಕ್ಸಾಮಿನೇಷನ್ ಬರೀತೀರಾ, ಅದು ಸಬ್ಜೆಕ್ಟಿವ್. ಅದರೊಳಗಡೆ ಡಿಸ್ಕ್ರಿಪ್ಟಿವ್ ಆಗಿ ನಿಮಗೆ 100 ವರ್ಡ್ಸ್ 150 ವರ್ಡ್ಸ್ ಈ ರೀತಿ ಬರೀಬೇಕು. ಅದಾದ್ರ ಮೇಲೆ ಇಂಟರ್ವ್ಯೂ ಒಳಗಡೆ ಯೂಶ್ವಲಿ 30 to 40 ಮಿನಿಟ್ಸು ಇದರೊಳಗಡೆ ಹಂಗೆ ಒಂದು ದಿವಸ. ಅದಾದ್ರ ಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇಂಟರ್ವ್ಯೂ ಆಗಿ ಪರ್ಸನಾಲಿಟಿ ಟೆಸ್ಟ್ ಆಗಿ ನೆಕ್ಸ್ಟ್ ದಿವಸನೇ ಡೆಲ್ಲಿ ಒಳಗಡೆ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಯಾವುದೇ ಹಂತದಲ್ಲಿ ಈವನ್ ಇಂಟರ್ವ್ಯೂ ಹೋಗಿ ನೀವು ಫೈನಲ್ ಲಿಸ್ಟಲ್ಲಿ ರ್ಯಾಂಕ್ ಬರಲಿಲ್ಲ ಅಂದರೆ ಮತ್ತೆ ನೀವು ಫಸ್ಟಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಫಸ್ಟಿಂದನೇ ಅಂದರೆ ಮತ್ತೆ ಪ್ರಿಲಿಮ್ಸ್ ಇದರಿಂದನೇ. ಇಂಟರ್ವ್ಯೂಗೆ ಹೋಗಿದ್ದೆ ನಾನು ನೆಕ್ಸ್ಟ್ ಮೇನ್ಸಿಂದ ಆ ಥರ ಅಲ್ಲ, ನಿಮಗೆ ಮತ್ತೆ ಫಸ್ಟಿಂದನೇ. ಆಮೇಲೆ ಒಬ್ಬರಿಗೆ 6 ಅಟೆಂಪ್ಟ್ಸ್ ಇರುತ್ತೆ ಜನರಲ್ ಕೆಟಗರಿ ಇದಕ್ಕೆ ಅಲ್ವಾ, 6 ಅನಿಸುತ್ತೆ. OBC ಅವರಿಗೆ ಸ್ವಲ್ಪ ಇವಾಗ ಹೇಳಲ್ಲ ಸರ್, ನನ್ನ ಹೆಸರು ಪ್ರಿಯಾಂಕಾ ಅಂತ. ಆಪ್ಷನಲ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಅದರಲ್ಲಿ ಪ್ರಾಬ್ಲಮ್ಸ್ ವೈಸ್ ಕೊಡ್ತಾರಾ ಆನ್ಸರ್, ನಾವು ಆ ಥರ ಮಾಡಬೇಕಾ ಅಥವಾ ಅದು ಕೂಡ ಥಿಯರಿ ಬರೀಬೇಕಾ? ಪ್ರಾಬ್ಲಮ್ಸಿಗೆ ನೀವು ಸೊಲ್ಯೂಷನ್ ಕಂಡುಹಿಡಿಬೇಕು. ಸ್ಟೆಪ್ ವೈಸ್ ನೀವು ಇಂಥ ಸ್ಟೆಪ್ಗೆ ಈ ಥರ ಮಾರ್ಕ್ ಇರುತ್ತಂತೆ. ನಾವು ಜನರಲಿ ನಮ್ಮ 10th ಕ್ಲಾಸಲ್ಲಿ ಇರುತ್ತೆ 20 ಮಾರ್ಕ್ಸಿನ ಕ್ವಶನ್ ಇರುತ್ತೆ, 2 ಮಾರ್ಕ್ಸಿನ ಕ್ವಶನ್ ಇರುತ್ತೆ. 2 ಮಾರ್ಕ್ಸಿಗೆ ನೀವು 2 ಸ್ಟೆಪ್ ತೋರಿಸಿದ್ರೆ ಸಾಕು, 20 ಮಾರ್ಕ್ಸಿಗೆ ಯಾವ ರೀತಿ ಇರುತ್ತೋ ಅದಿರುತ್ತೆ. ಕೆಲವೊಂದು ಥಿಯರಿ ಕ್ವಶನ್ಸ್ ಕೂಡ ಇರುತ್ತೆ, ಥಿಯರಮ್ಸು ಅದೆಲ್ಲ ಪ್ರೂವ್ ಮಾಡಲಿಕ್ಕೆ. ಸೊ ಅದು ಯಾವ ರೀತಿ ಪ್ರಶ್ನೆ ಇರುತ್ತೋ ಅದ್ರ ಮೇಲೆ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಕ್ವಶನ್ ಸರ್, ಈ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಆದಮೇಲೆ ಹೆಲ್ತ್ ಚೆಕಪ್ ಇರುತ್ತಲ್ಲ, ಅದು ಪೂರ್ತಿ ಹೆಲ್ತ್ ಫಿಟ್ನೆಸ್ ಕಂಪಲ್ಸರಿ ಇದೆಯಾ? ಈಗ ಮೆಡಿಕಲ್ ಟೆಸ್ಟು ಹೆಲ್ತ್ ಫಿಟ್ನೆಸ್ ಇಂಪಾರ್ಟೆಂಟಾ? ಅದು ಫುಲ್ಲು ಏನು ಪಾಸ್ ಆಗಿರ್ಬೇಕಾ? ನೋಡಿ ಅಮ್ಮ, ಇಂಟರ್ವ್ಯೂ ನೆಕ್ಸ್ಟ್ ಡೇನೇ ನಿಮ್ಮದು ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಂಟರ್ವ್ಯೂ ಟೆಸ್ಟ್ ಆದ ಮರುದಿವಸನೇ, ಪರ್ಸನಾಲಿಟಿ ಟೆಸ್ಟ್ ಆದ ಮರುದಿವಸನೇ. ಅದರಲ್ಲಿ ನಿಮಗೆ ಕೆಲವೊಂದು ಟೆಕ್ನಿಕಲ್ ಸರ್ವಿಸಸ್ ಅಂತ ಇದೆ, ನಾನ್ ಟೆಕ್ನಿಕಲ್ ಸರ್ವಿಸಸ್ ಅಂತ ಇದೆ. ಸೊ ಟೆಕ್ನಿಕಲ್ ಸರ್ವಿಸಸ್ಗೆ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರಲೇಬೇಕು. ಉದಾಹರಣೆಗೆ IPSಗೆ ಇಷ್ಟು ಹೈಟ್ ಇರಲೇಬೇಕು, ಕೆಲವೊಂದು ರೋಗಗಳು ಇರಬಾರ್ದು. ಆ ಥರ ಅಕಸ್ಮಾತ್ ಯಾವುದಾದ್ರೂ ಆ ಥರ ರೋಗಗಳಿದ್ದು ಅದು ಗುಣಪಡಿಸುವಂಥ ಇದು ಇದ್ದರೆ ಅದನ್ನ ಟ್ರೀಟ್ಮೆಂಟ್ ಕೂಡ ತೊಗೊಂಡ್ಬರ್ಬೋದು. ಸೊ ಮೆಡಿಕಲ್ ಟೆಸ್ಟ್ ಇಸ್ ಕಂಪಲ್ಸರಿ. ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಅಂತ ಸರ್ವಿಸಸ್ಗೆ ನೀವು ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕಾಗುತ್ತೆ. ನಾನ್ ಟೆಕ್ನಿಕಲ್ಗೆ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಡಿಸೀಸು ಅಥವಾ ಹೈಟ್ ಈಸ್ ನಾಟ್ ಅನ್ ಇಶ್ಯೂ. ಅದರ್ ಟೆಕ್ನಿಕಲ್ ಸರ್ವಿಸಸ್ಗೆ ಉದಾಹರಣೆಗೆ ಅವಾಗಲೇ ಒಬ್ಬರು ಕಲರ್ ಬ್ಲೈಂಡ್ನೆಸ್ದು ಮೆನ್ಷನ್ ಮಾಡಿದ್ರು. ಇದು ಟೆಕ್ನಿಕಲ್ ಸರ್ವಿಸಸ್ಗೆ ಕಲರ್ ಬ್ಲೈಂಡ್ ಇದ್ದರೆ ಅವನು ನಾಟ್ ಕ್ವಾಲಿಫೈಡ್. ಆ ಥರ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಸರ್ವಿಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ಪ್ರಶ್ನೆಗಳನ್ನು ಕೇಳಿದ್ರಿ ದಯವಿಟ್ಟು ಕನ್ಸಿಡರ್ ಮಾಡಿ. ಡು ನಾಟ್ ಓವರ್ ಥಿಂಕ್ ಎನಿಥಿಂಗ್. I would suggest, because I have seen many people say, most of you will see people sitting on the stage only. Me being in Delhi, I have seen lakhs and lakhs of people coming from all over India, not clearing in the end. 4 ವರ್ಷ 5 ವರ್ಷ ಆಫ್ ದರ್ ಲೈಫ್ ವೇಸ್ಟ್ ಮಾಡಿ ಮನೆಗೆ ವಾಪಸ್ ಹೋಗೋದು ನೋಡಿದ್ದಾನೆ. ವಾಪಸ್ ಹೋಗಬೇಕಾದ್ರೆ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಎನಿ ಅದರ್ ಎಕ್ಸಾಮ್ ಆಲ್ಸೋ ಇನ್ ದ ಸ್ಟೇಟ್. ಸೊ ವಾಟ್ ಐ ಸಜೆಸ್ಟ್, ಬಿಕಾಸ್ ನಾನು ಡೆಲ್ಲಿಲೇ ಕೆಲಸ ಮಾಡ್ತಾ ಇದ್ದೆ ಅದೇ ರೀತಿ, ಐ ವುಡ್ ಸಜೆಸ್ಟ್ ಟ್ರೈ ಫಾರ್ ಫಸ್ಟ್ ಒಂದು ಬೇಸಿಕ್ ಆದರೂ ಇಟ್ಕೊಂಡು ಅದಾದಮೇಲೆ ಪ್ಲೀಸ್ ಕೀಪ್ ಆನ್ ಟ್ರೈ. ಡು ನಾಟ್ ರಿಲೈ ಆನ್ ದಿಸ್ ಅಂಡ್ ದಿಸ್ ಅಲೋನ್. ಅದೊಂದು ಮಿಸ್ಟೇಕ್ ಮಾತ್ರ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಏನಾಗ್ತದೆ ಲಾಸ್ಟಲ್ಲಿ ಬಿಕಾಸ್ ಅಗೇನ್ there is an element of fate involved in this. Whether everybody agrees with me or not, I personally do believe there is an element of fate involved in this. ಅಕಸ್ಮಾತ್ ಹಣೆ ಬರ ಸರಿ ಇಲ್ಲ ಅಂತಂದರೆ ಆಗಿರೋ ಚಾನ್ಸಸ್ ಇರ್ತದೆ, ಎಷ್ಟೇ ಕಷ್ಟಪಟ್ಟರು ಎಷ್ಟೇ ಓದಿದ್ರು ಕೂಡ. ಸೊ ಪ್ಲೀಸ್ ಕೀಪ್ ಸಮಥಿಂಗ್ ಎಲ್ಸ್ ರೆಡಿ. ಯಾವುದೋ ಒಂದು ಜಾಬು ಇದನ್ನೆಲ್ಲ ಇಟ್ಕೊಂಡು ಅದಾದಮೇಲೆ ಇಸ್ಕೊಂಡ್ರೆ ಇಲ್ಲ. ಇದು ರೆಸ್ಪೆಕ್ಟ್ ಯಾರೋ ಕಾನ್ಸ್ಟೇಬಲ್ ರಜೆ ಕೇಳಿದ್ರ ಬಗ್ಗೆ ಅದೇ ಹೇಳ್ತಾನೆ. ನಮ್ಮಿದ್ರಲ್ಲಿ ಅದನ್ನೇ ಪ್ರಾಬ್ಲಮ್ ಏನಾಗ್ತದೆ, ಎಲ್ಲ ಕಾನ್ಸ್ಟೇಬಲ್ಲು ಕೂಡ ಎಕ್ಸಾಮ್ ಮನೆಗೆ ಕೊಡೋಗ್ತಾರೆ, ಮತ್ತೆ ಕೆಲಸ ಮಾಡಿದಾರಪ್ಪ, ಅದಕ್ಕೋಸ್ಕರ ರಜೆ ಕೊಡೋದು ಕಷ್ಟ ಆಗಿರ್ತದೆ. ಸೊ SPಗಳದ್ದು ಕೂಡ ಅರ್ಥ ಮಾಡ್ಕೊಬೇಕು. ನಮಗೆ ಜಿಲ್ಲೆ ನಡೆಸ್ಬೇಕು, ನಿಮಗೆ ನಿಮ್ಮ ಎಕ್ಸಾಮ್ ಬರೀಬೇಕು. ನಾವೆರಡರ ಬಿಟ್ಟಲ್ಲಿ ಎಲ್ಲರೂ ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಸೊ ಸೇಮ್ ವೇ, ಸೊ ಪ್ಲೀಸ್ ಕೀಪ್ ಸಮಥಿಂಗ್ ಎಲ್ಸ್ ರೆಡಿ ಫಾರ್ ಯುವರ್ ಸೆಲ್ಫ್. ಇಟ್ಕೊಂಡು ಆಮೇಲೆ ಮುಂದೊಂದು ಏನಿದೆ ಅದನ್ನು ಬಿಟ್ಟು ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. KPSC UPSC ಎಲ್ಲ ಒಂದೇ ಥರ ಇದೆ. ಸೊ ಬೆಳಗಿಂದ ಕೇಳಿದ್ದೀರಿ. ಸೊ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, 2-3 ಪಾಯಿಂಟ್ಸ್ ಹೇಳ್ತೀನಿ. ಮೊದಲಿಗೆ ರಾಜೇಂದ್ರ ಸರ್, ಸಂತೋಷ್ ಬಾಬು ಸರ್, ಆಮೇಲೆ
ಭೀಮಾಶಂಕರ್ ಸರ್, ಸುಜಿತಾ ಮ್ಯಾಮ್, ಮತ್ತು ಲಿಂಗರಾಜ್ ನಾಯಕ್ ಸರ್ ಎಲ್ಲರೂ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾರೆ ಮತ್ತು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸೇ ಹೇಳಿದ್ದಾರೆ. ನಾನು ಆ್ಯಕ್ಚುಲಿ ಡಿಗ್ರಿಲಿದ್ದಾಗ ಐ ಥಾಟ್ ಆಫ್ ರೈಟಿಂಗ್ ದಿಸ್ UPSC ಎಕ್ಸಾಮ್. ನನ್ನ ಅಮ್ಮ ಹೇಳಿದಕ್ಕೆ ಐ ಥಾಟ್ ಐ ರೈಟ್. ನನಗೆ ಸಹ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಮತ್ತು ನಾನು ಡೆಲ್ಲಿಗೆ ಹೋಗಿದ್ದೆ. ನಾವು ಆ್ಯಸ್ ಸಂತೋಷ್ ಬಾಬು ಸರ್ ಹೇಳಿದರು, ಸೋಲಿ ಅದರ ಮೇಲೆ ಡಿಪೆಂಡ್ ಆಗಬೇಡಿ. ಐ ಸ್ಪೆಂಡ್ 5 years in Delhi and I have written mains twice and interview once. I have wasted my first attempt. ಫಸ್ಟ್ ಅಟೆಂಪ್ಟ್ ನಾನು ಸುಮ್ಮನೆ ಕೊಟ್ಟೆ, ಅದು ಕೊಡಬಾರ್ದಿತ್ತು. ಬಿಕಾಸ್ ಫೈನಲ್ ಅಟೆಂಪ್ಟ್ ಕೊಟ್ಟಾಗ ಇದು ಅಂದರೆ ಇಂಟರ್ವ್ಯೂ ಕೊಟ್ಟಿದ್ದೆ. ದೆನ್ ಐ ವಿಶ್ ಐ ಹ್ಯಾಡ್ 1 more attempt ಅಂತ. ಐ ವುಡ್ ಹ್ಯಾವ್ ರಿಯಲಿ ಡನ್ ಇಟ್ ಅಂತ ಆವಾಗ ಅನ್ನಿಸ್ತು. ಸೊ ಅಟೆಂಪ್ಟ್ ಸುಮ್ಮನೆ ವೇಸ್ಟ್ ಮಾಡಬೇಡಿ, ಎಸ್ಪೆಷಲಿ ಜನರಲ್ ಕ್ಯಾಟಗರಿ ಇರೋರು. ಯಾಕೆಂದರೆ ಎವ್ರಿ ಅಟೆಂಪ್ಟ್ ಕೌಂಟ್ಸ್. ಮೇನ್ಸ್ ಕ್ಲಿಯರ್ ಆಗೋ ಕಾನ್ಫಿಡೆನ್ಸ್ ಇದ್ರೆ ಪ್ರಿಲಿಮ್ಸ್ ಬರೀರಿ. ಯಾಕೆಂದರೆ ಏಜ್ ಇರ್ತದೆ, ಅಟೆಂಪ್ಟ್ಸ್ ಇರೋದಿಲ್ಲ, ಆ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಗಿವ್ 2 or 3 years, ನಾಟ್ ಮೋರ್ ದ್ಯಾನ್ ದ್ಯಾಟ್ ಕೊಡಿ. ಬಟ್ ಯಾವ್ದಾರ ಒಂದು ಕೆಲಸ ಸೇರ್ಕೊಡಿ, ಯಾಕೆಂದರೆ ಕಾನ್ಫಿಡೆನ್ಸ್ ಇರಲ್ಲ. ಮತ್ತೆ ಸರ್ ಹೇಳಿದಾಗೆ ವಾಪಸ್ ಸ್ಟೇಟಿಗೆ ಬರ್ತೀವಿ, ಬೇರೆ ಕೆಲಸ ಮಾಡೋಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಯಾಕೆಂದರೆ ಇದನ್ನೇ ಒಂದು ಇದೊಂದು ಗುರಿ ಅಂತ ಹೇಳ್ಬಿಟ್ಟು ಹೋಗಿರ್ತೀವಿ ನಾವು. ಸೊ ಕಾನ್ಫಿಡೆನ್ಸ್ ಇರೋದಿಲ್ಲ. ಮತ್ತೆ ಫೈನಲಿ UPSC ಅಟೆಂಪ್ಟ್ ನಂದು ಮುಗಿದ ಮೇಲೆ ಐ ಸ್ಟಾರ್ಟೆಡ್ ಗಿವಿಂಗ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಬಟ್ ಸೈಮಲ್ಟೇನಿಯಸ್ಲಿ ಕೀಪ್ ಅಪ್ಲೈಯಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಮತ್ತು FDA, SDA ಯಾವುದಾದ್ರೂ, ಈಗ UPSCಲಿ ಆಗಲಿ KPSCಲಿ ಆಗಲಿ, ಎನಿ ಎಕ್ಸಾಮ್ ಕೀಪ್ ಅಪ್ಲೈಯಿಂಗ್. ಆಮೇಲೆ ಮತ್ತೆ ಇದೊಂದು, ನಾನು ಡಿಗ್ರಿ ಓದ್ತಿರುವಾಗ ಸತ್ಯಪ್ರಕಾಶ್ TL ಅಂತ ಹೇಳ್ಬಿಟ್ಟು ನಂದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡಿದ್ದೀನಿ. ಸತ್ಯಪ್ರಕಾಶ್ TL ಅಂತ ಹೇಳ್ಬಿಟ್ಟು ಕ್ಲಿಯರ್ ಆದ್ರು, 2nd ರ್ಯಾಂಕ್ ನಮ್ಮ ಕಾಲೇಜಿಂದ. ಆವಾಗ ಅವ್ರು ಬಂದು ಗೇವ್ ಅ ಸ್ಮಾಲ್ ಟಾಕ್. ಬಟ್ ಈ ಥರ ಒಂದು ಅವಕಾಶ, ಈ ಥರ ಒಂದು ಪ್ಲಾಟ್ಫಾರ್ಮ್, ಯು ಪೀಪಲ್ ಆರ್ ರಿಯಲಿ ಲಕ್ಕಿ. ಯಾಕೆಂದ್ರೆ ಯಾರು ಈ ಥರ ಬಂದು ಹೇಳಲ್ಲ. ಒಂದ್ಸಲ ಸರ್ವಿಸ್ ಸಿಕ್ಕಿ ಆದ್ಮೇಲೆ ಏನಿಸ್ತದೆ ಅಂದ್ರೆ ಅದು ಹೇಗೋ ಆಯ್ತು ಅಂತ ಅನ್ನಿಸ್ತದೆ. ಅದನ್ನ ಪುನರ್ಮನನ ಮಾಡ್ಕೊಳ್ಳೋಕೆ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಏನ್ ಹೇಳೋದು, ಆ ಟೈಮ್ಗೆ ಅದೇನೋ ಆಯ್ತು, ಅವ್ರಿಗೆ ಗೊತ್ತಿರಲ್ಲ ಹೇಗೆ ಕ್ಲಿಯರ್ ಆಯ್ತು ಅಂತ. ಬಟ್ ಹಿಯರ್ ದ ಆಫೀಸಸ್ ದೇ ಹ್ಯಾವ್ ಶೇರ್ಡ್ ಸೋ ಮಚ್. ಮತ್ತೆ ಅದು ರಿಯಲ್ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಟೀಚ್ ಮಾಡ್ತದೆ. ನಾನು ಡೆಲ್ಲಿಗೆ ಹೋದಾಗ ಅಲ್ಲಿ ನಮ್ಮ ಸೀನಿಯರ್ಸ್ ಹೇಳ್ತಿದ್ರು, ಎಕ್ಸ್ಪೀರಿಯನ್ಸ್ ವಿಲ್ ಟೀಚ್ ಯು ಅಂತ. ನಾವು ಸುಮ್ಮನೆ ಎಲ್ಲ ಓದ್ಕೊಂಡು ಹೋಗ್ತೀವಿ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಗೊತ್ತಾಗ್ತದೆ ಏನು ಓದ್ಬೇಕು ಏನು ಓದಬಾರ್ದು ಅಂತ. ಸೊ ಅಷ್ಟು ಹೇಳ್ತೀನಿ. ಆಮೇಲೆ ಒಂದು ನೀವು ಏನ್ ಮಾಡ್ಬೇಕು ಅಂದ್ರೆ, ವೆರಿ ಇಂಪಾರ್ಟೆಂಟ್ ಥಿಂಗ್, ಓಲ್ಡ್ ಕ್ವೆಶನ್ ಪೇಪರ್ಸ್ ನೀವು ಫಸ್ಟ್ ಸ್ಕ್ಯಾನ್ ಮಾಡಬೇಕು. ಹಳೆ ಕ್ವೆಶನ್ ಪೇಪರ್ಸ್ ನ ನೀವು ತಿರುವಿ ಹಾಕಿ ಯಾವ ತರ ಕ್ವೆಶನ್ಸ್ ಕೇಳಿದ್ದಾರೆ ಅಂತ. ಬೇಸ್ಡ್ ಆನ್ ದಟ್ ಯು ಕ್ಯಾನ್ go ahead with your studies. Then I thank our beloved SP sir for giving me this opportunity to address you people. Thank you. ನನಗೆ ಕೇಳುವವರಿಗರೆಂದು ನಾ ಬಂದೆ ನಗರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ ಅಂತ. ಈ ಸಾಲುಗಳು ನಮ್ಮ SP ಸಾಹೇಬರಿಗೆ ತುಂಬ ಹತ್ತಿರವಾಗಿ ನಿಲ್ಲಬಹುದಾದಂಥವು. ಯಾರು ಕೇಳಲಿ ಯಾರು ಬಿಡಲಿ, ಆದರೆ ನನ್ನ ಹಾಡನ್ನು ನಾನು ಕೇಳ್ತೀನಿ. ಕೇಳುವವರಿಗರು, ನೀವೆಲ್ಲರೂ ಕೇಳಿದರೆ ಅವರನ್ನು ಫಾಲೋ ಮಾಡ್ತಾ ಇರೋರು. ನಾವೆಲ್ಲರೂ ಸೇರಿ ಒಂದು ರವಿ ಡಿ ಚರಣ್ ಫ್ಯಾನ್ಸ್ ಕ್ಲಬ್ ಕೂಡ ಮಾಡಿದ್ದೀವಿ ಫೇಸ್ಬುಕ್ಕಲ್ಲಿ. ಅಷ್ಟು ಫಿದಾ ನಮ್ಮ ಎದುರುಗಡೆ ನಿಲ್ಲಬಹುದಾದಂಥ ಒಬ್ಬ ಅಪರೂಪದ ಮಾದರಿ ವ್ಯಕ್ತಿ. ಅವರು ಲಾಸ್ಟ್ ವರ್ಕ್ಶಾಪ್ ಅಂತ ಹೇಳಿದ ಕೆಲವು ಮಾತುಗಳಲ್ಲಿ ಒಂದೇ ಒಂದು ವಾಕ್ಯವನ್ನು ಮತ್ತೆ ನಾನು ರಿಪೀಟ್ ಮಾಡಿ ಅವರಿಗೆ ನಾನು ಮಾತಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಅವರ ಇಂಟರ್ವ್ಯೂ 22.5 ವರ್ಷಕ್ಕೆ ಅವ್ರ ಇಂಟರ್ವ್ಯೂಗೆ ಕೂತಾಗ ಅವರ ಮೊದಲನೇ ಪ್ರಶ್ನೆ, ಅವರ ಇಂಟರ್ವ್ಯೂ ಕೇಳ್ತಾರೆ, ನಿಮ್ಗೆ ಈ ವರ್ಷ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ. ಕೇಳಿಸ್ಕೊಂಡಿದ್ದೀರಲ್ಲ ಈ ಪ್ರಶ್ನೆಗೆ ಉತ್ತರ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ? ಏನ್ ಕೇಳಿದ್ರು, ಏನ್ ಹೇಳ್ತಾರೆ ಸರ್? ನನ್ನ ದೇಶ ನನ್ನ ಸೇವೆಯನ್ನ 1 ವರ್ಷ ಮುಂದೂಡುತ್ತಲ್ಲ ಅನ್ನುವಂಥ ನೋವಿನಿಂದ ನಾನು ಸುಮ್ಮನಾಗ್ತೇನೆ ಅಂತ. ಈ ಅದ್ಭುತವಾದ ವ್ಯಕ್ತಿತ್ವ ಇಡೀ ಶಿವಮೊಗ್ಗ ಜಿಲ್ಲೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಇಡೀ ಕರ್ನಾಟಕಕ್ಕೆ, ದೇಶಕ್ಕೆ, ವಿಶ್ವಕ್ಕೆ ಅಪರೂಪದ ವ್ಯಕ್ತಿಗಳನ್ನ ಮತ್ತೊಮ್ಮೆ ಉದ್ಭವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ನಮ್ಮೂರಿನ ಕರೆಗೆ ಆಗಮಿಸಿರುವಂತಹ ಹಿರಿಯರನ್ನ, ಜ್ಞಾನಿಗಳನ್ನ ಇಲ್ಲಿ ಗೌರವಿಸುವಂಥದ್ದು ತುಂಬಾ ಮುಖ್ಯವಾದ
ಕೆಲಸ. ಹಾಗಾಗಿ ನಾನು ಮೊದಲು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆ ಡಾಕ್ಟರ್ ರಾಜೇಂದ್ರ ಸರ್ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪೊಲೀಸ್ ಚಿಕ್ಕಮಗಳೂರು ನಿಜವಾಗ್ಲೂ ಕೂಡ ಅತ್ಯದ್ಭುತವಾದ ಕ್ಲಾಸ್ ಅವರದು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈಗ ತಾನೇ IAS ಸನ್ಮಾನಿತ ಶ್ರೀ ಲಿಂಗರಾಜ್ ನಾಯಕ್ ಅವರು. ಇನ್ನೊಂಚೂರು ಜೋರಾದ ಚಪ್ಪಾಳೆ ಮುಖೇನ ಅವರನ್ನು ನಾವು ಗೌರವಿಸಬೇಕು. ಲಿಂಗರಾಜ್ ನಾಯಕ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ. ಮೂಲ ಚೆನ್ನೈ ಆದರೂ ಶಿವಮೊಗ್ಗದ ಯುವ ಜನತೆಗೆ ಬೇಕಾದಂತಹ ಈ ಎರಡೂ ಕಾರ್ಯಾಚರಣೆಗಳಿಗೆ ರೂವಾರಿಯಾಗಿ ಕಾರ್ಯನಿರ್ವಹಿಸಿದ IPS ಆಫೀಸರ್ ಗೌರವಾನ್ವಿತ ಕುಮಾರಿ ಮೊಹಮ್ಮದ್ ಸುಜೀತಾ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಕೃತಜ್ಞತೆಗಳು ಹಾಗೂ ಬೀಳ್ಕೊಡುಗೆಯನ್ನು ನಾವು ಮಾಡ್ತಾ ಇದ್ದೇವೆ. ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೆ ಶ್ರುತಿ ಮೇಡಮ್ ಅವರು ಹಾಗೆ ಇಡೀ ಕಾರ್ಯಕ್ರಮಕ್ಕೆ SP ಸಾಹೇಬರು ಬೆನ್ನೆಲುಬು ಸಮನ್ವಯದ ಸಂದೇಶ್ ಅವರು ಶರತ್ ಕುವೆಂಪು ಶಿವಮ್ಮ ಕುವೆಂಪು ರಂಗಮಂದಿರ ಸ್ಟಾಫ್, ಕವಿತಾ ಕುವೆಂಪು ರಂಗಮಂದಿರ ಸ್ಟಾಫ್, ಬಸವರಾಜ್ ಕುವೆಂಪು ರಂಗಮಂದಿರ ಸ್ಟಾಫ್, ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಅವರಿಗೆ ಕೂಡ ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಸಮನ್ವಯ SP ಸಾಹೇಬ್ರ ಹತ್ರ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸ್ತಾ ಇದ್ದೀನಿ. ಅದೇ ಒಂದು ದೊಡ್ಡ ಭಾಗ್ಯ ನನಗೆ. Actually, it's not everyone's cup of tea to deliver such a wonderful and excellent. Every time ಬೆನ್ನೆಲುಬಾಗಿ ಅವರು ಬರ್ತಾರಲ್ಲ ಕಾಶಿ ಅವರು, ಇಟ್ಸ್ ನಾಟ್ ಎವ್ರಿವನ್ಸ್ ಕಪ್. ನಾನು ತಮ್ಮ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಎರಡು ಕಾರಣಕ್ಕೆ. ಒಂದು, ಈಗಾಗಲೇ ನಮಗೆ ಸುಮಾರು 6 ಜನ ಅನುಭವಿ ಮತ್ತು ಇದರ UPSC ಎಕ್ಸಾಮ್ ಬಗ್ಗೆ ಎಳೆಯಾಗಿ ತಮಗೆಲ್ಲರಿಗೂ ಕೂಡ ತುಂಬ ವಿಭಿನ್ನವಾಗಿ ಎಲ್ಲರೂ ವಿಶೇಷವಾಗಿ ತಮ್ಮೆಲ್ಲರಿಗೂ ಹೇಳಿಕೊಟ್ಟಿದ್ದಾರೆ. ಎರಡನೇದಾಗಿ ನಮ್ಮ ನಂದನ ಸ್ಕೂಲ್ನ ಮಕ್ಕಳು ಸಂಗೀತೋತ್ಸವವನ್ನು ಮಾಡಲಿಕ್ಕೆ ರಂಗಮಂದಿರ ಖಾಲಿ ಮಾಡಿಕೊಡೋದಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಲೆಟ್ ಅಸ್ ನಾಟ್ ಡಿಸ್ಟರ್ಬ್ ದೆಮ್. ಅವ್ರನ್ನ ಭಾಳ ಹೊತ್ತು ಕಾಯಿಸೋದು ಬೇಡ. ನನ್ನ ಕೊನೆ 2 ಮಾತುಗಳು ಇಷ್ಟೇ. ಬೈ ದ ಎಂಡ್ ಆಫ್ ದಿಸ್ ಡೇ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ, UPSC ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ನಮ್ಮ ಇಂಟರ್ವ್ಯೂ, ಪರ್ಸನಾಲಿಟಿ ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆ, ಅದರ ವಿವಿಧ ಹಂತ, ಸಬ್ಜೆಕ್ಟ್ಸ್, ವಿಷಯಕ್ಕೆ ಓದಬೇಕಾದ ಪುಸ್ತಕಗಳು, ಅಂಕಗಳಿಗೆ ಪರೀಕ್ಷೆಯಲ್ಲಿ ಉತ್ತರ ಬರೆಯುವ ವಿಧಾನ, ಪ್ರತಿಯೊಬ್ಬ ರಾಕೇಶ್ನಿಂದ ಹಿಡಿದು, ಭೀಮಾಶಂಕರ್ ಅವರಿಂದ ಹಿಡಿದು, ನಮ್ಮ ರಾಜೇಂದ್ರನಿಂದ ಹಿಡಿದು, ನಮ್ಮ ಸಂತೋಷ್ ಬಾಬುನಿಂದ ಹಿಡಿದು, ಸುಜಿತಾ, ಉಳಿದ ಎಲ್ಲರೂ ಕೂಡ ಅವರವರದೇ ಆದ ವಿಧಾನದಲ್ಲಿ ನಿಮ್ಮೆಲ್ಲರಿಗೂ ಹೇಳಿದ್ದಾರೆ. UPSC ಒಂದು ದೊಡ್ಡ, ಈ ದೇಶದ ಬಹುದೊಡ್ಡ ಪರೀಕ್ಷೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ವಿಧಾನದಲ್ಲಿ ಪರೀಕ್ಷೆಯನ್ನು ಬರೀತಾನೆ. ನಾನು ಬರೆದ ವಿಧಾನ, ನಾನು ಉತ್ತರಿಸುವ ವಿಧಾನ, ನಾನು ಬರೆಯುವ ರೀತಿ, ನೀವು ಬರೆಯುವ ರೀತಿ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತ ಬರೆಯುವ ರೀತಿ ಪ್ರತಿಯೊಂದು ವಿಭಿನ್ನವಾಗಿರುತ್ತೆ. ಒಟ್ಟಾರೆ UPSC ಪರೀಕ್ಷೆಯಲ್ಲಿ ಒಂದು ಜಿಲ್ಲೆಯನ್ನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಯೋಗ್ಯ ವ್ಯಕ್ತಿಗಳನ್ನು ಹುಡುಕುವ ಪ್ರಕ್ರಿಯೆ ನಡೆಯುತ್ತೆ.
ನಿಮ್ಮ ಪ್ರಿಲಿಮಿನರಿ ಎಲಿಮಿನೇಷನ್ ರೌಂಡಿಂದ ಹಿಡಿದು ಮುಖ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳಿಂದ ಹಿಡಿದು ಇಂಟರ್ವ್ಯೂನಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ನಿಮ್ಮಲ್ಲಿ ಒಬ್ಬ ನಾಯಕನನ್ನ, ಒಬ್ಬ ಲೀಡರ್ನನ್ನ ಹುಡುಕ್ತಕ್ಕಂಥ ಪ್ರಕ್ರಿಯೆ UPSC ಪರೀಕ್ಷೆ ಮಾಡುತ್ತೆ. ಸೊ ಹಾಗಾಗಿ ಹಲವಾರು ವಿಧಾನಗಳನ್ನ ನಿಮಗೆ ಈಗಾಗಲೇ ಹೇಳಿಕೊಟ್ಟಿದ್ದಾರೆ. ಅದನ್ನ ಅನುಸರಿಸಿ ಮುಂದಿನ ಜುಲೈ 2ನೇ ವಾರದಲ್ಲಿ ನಾವು ಈ ರೀತಿ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸಿ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ VP ಇಕ್ಕೇರಿ ಅವರು ನಮಗೆ ಹೇಳಿದ್ದಾರೆ. ಅದನ್ನ ತಿಳಿಸ್ತಾ ಇವತ್ತಿನ ಪರಿಪೂರ್ಣ ಸೆಷನ್ ನಾವು ಅತಿ ಕಡಿಮೆ ಅವಧಿಯಲ್ಲಿ ಕೇವಲ 2 ದಿವಸಗಳ ಹಿಂದೆ 8ನೇ ತಾರೀಕು ವಿ ಡಿಸೈಡೆಡ್ ದಟ್ ವಿ ವಿಲ್ ಡೂ ಇಟ್. ಮೊದಲು ನಾವು 11ನೇ ತಾರೀಕು ಭಾನುವಾರ 12ನೇ ತಾರೀಕು ಮಾಡಬೇಕು ಅಂದ್ಕೊಂಡಿದ್ವಿ. ಆದರೆ ಅವತ್ತು ಬಹಳಷ್ಟು ಜನ ನಮಗೆ ಲಭ್ಯವಿರದ ಕಾರಣ ಇವತ್ತು ಅದನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅತಿ ಕಡಿಮೆ ಅವಧಿಯಲ್ಲೂ ಕೂಡ ಬಹಳಷ್ಟು ದೂರಗಳಿಂದ ತಮ್ಮ ಪ್ರಮುಖ ಜವಾಬ್ದಾರಿಗಳ ಮಧ್ಯೆಯೂ ಕೂಡ ಇವತ್ತು ಬಂದು ತಮ್ಮೆಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ನನ್ನ ಸಹೋದ್ಯೋಗಿಗಳು ನಿಮ್ಮೆಲ್ಲರಿಗೂ ಒಳ್ಳೆಯ ರೀತಿಯ ಬೋಧನೆಯನ್ನ ಮಾಡಿದ್ದಾರೆ. ತಮ್ಗೆ ಒಳ್ಳೇದಾಗಲಿ. ನಾವು ಮಾಡೋ ಉದ್ದೇಶ ಇಷ್ಟೇ, ನಮಗೆ ಬಹಳಷ್ಟು ಮಾಡಲಿಕ್ಕೆ ಕೆಲಸವಿದೆ. ವಿ ಆರ್ ನಾಟ್ ಹಿಯರ್ ಟು ವೇಸ್ಟ್ ಅವರ್ ಟೈಮ್, ಬಟ್ ವಿ ಕನ್ಸಿಡರ್ ಇಟ್ ಆಸ್ ಎ ಇನ್ವೆಸ್ಟ್ಮೆಂಟ್. ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ, ಬಹಳ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಾಗಿ, ಜಿಲ್ಲಾ ಪಂಚಾಯತ್ನ CO, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅವರೆಲ್ಲರಿಗೂ ಕೂಡ ತುಂಬ ಕೆಲಸ ಕಾರ್ಯಗಳಿರುತ್ತೆ. ಬಟ್ ನಾವು ಕಲಿಯುವ ಹಂತಕ್ಕೆ ನಾವು ಕಲಿಯಬೇಕಾದರೆ ಸರಿಯಾದ ಮಾರ್ಗದರ್ಶನ, ಓರಿಯೆಂಟೇಷನ್ ಅನ್ನು ಪಡೆದುಕೊಳ್ಳಿಕ್ಕೆ ನಾವು ಸ್ವತಃ ಬಹಳಷ್ಟು ಕಷ್ಟಪಟ್ಟೆವು. ಬಹಳಷ್ಟು ಕಡೆ ಹೋಗಿ ನೋಡಿ ತಿಳಿದು ಕಲಿದು ಬಹಳಷ್ಟು ಕಡೆ ನಾವು ಅಲಿಯಬೇಕಾದ ಸಂದರ್ಭ ಇತ್ತು. ಹಾಗಾಗದಿರಲಿ, ಒಳ್ಳೆಯ ಅವಕಾಶಗಳಿದ್ದಾಗ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಕೆಲಸ ಅಂತ ಭಾವಿಸಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನಾವು ಈ ವರ್ಕ್ಶಾಪ್ ಅನ್ನ ಆಯೋಜನೆ ಮಾಡಿದ್ದೇವೆ. ಇದನ್ನ ಮುಂದುವರಿಸ್ತೇವೆ. ವೆರೆವರ್ ವಿ ಆರ್, ಇನ್ ವಾಟ್ ಎವರ್ ಕೆಪಾಸಿಟಿ ವಿ ಆರ್, ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ನಾವಿದನ್ನ ಎಲ್ಲೇ ಇದ್ರೂ ಕೂಡ